ಇವತ್ತಿನ ವಿಡಿಯೋದಲ್ಲಿ ಫಸ್ಟ್ ಚಾಪ್ಟರ್ ಸೆಟ್ಸ್ ಇದರಲ್ಲಿ ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಅದನ್ನು ಹೆಂಗೆ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ಚಾಪ್ಟರ್ಗಿರೋ ವೇಟೇಜು ಟೋಟಲ್ 7 ಮಾರ್ಕ್ಸ್. ಅದರಲ್ಲಿ 1 ಮಾರ್ಕ್ ಇದ್ದು 2 ಕ್ವೆಶನ್, ಇದರ MCQ ಆರ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. 2 ಮಾರ್ಕ್ಸ್ ಇದ್ದು 1 ಕ್ವೆಶನ್ ಕೇಳ್ತಾರೆ, 3 ಮಾರ್ಕ್ಸಿಂದ 1 ಕ್ವೆಶನ್ ಕೇಳ್ತಾರೆ. ಸೊ ಟೋಟಲ್ 7 ಮಾರ್ಕ್ಸ್ ಬರುತ್ತೆ ಈ ಸೆಟ್ಸ್ ಚಾಪ್ಟರಿಂದ. ಸೊ ಇದರಲ್ಲಿ ಬೇಸಿಕ್ಸ್ ಯಾವುದು ಎಕ್ಸ್ಪ್ಲೈನ್ ಜಾಸ್ತಿ ಮಾಡಲ್ಲ ನಾನು, ಬಿಕಾಸ್ ಪ್ರಾಬ್ಲಮ್ ಸಾಲ್ವ್ ಮಾಡೋವಾಗಲೇ ಅಲ್ಲೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ 1 ಮಾರ್ಕ್ ಇದ್ದು ಯಾವುದೆಲ್ಲ ಪಾಸಿಬಲ್ ಕ್ವೆಶನ್ ಇದೆ ನೋಡೋಣ. 1 ಮಾರ್ಕಲ್ಲಿ ಫಸ್ಟ್ ಕ್ವೆಶನ್ ನೋಡಿ. ಒಂದು ಸೆಟ್ ಕೊಟ್ಟಿದ್ದಾರೆ, ಆ ಸೆಟ್ಟಲ್ಲಿ ಎಲಿಮೆಂಟ್ಸ್ ಇದೆ 1 2, ಸೆಟ್ ಕಂಟೈನಿಂಗ್ 3 4 ಆ್ಯಂಡ್ 5. ಟೋಟಲಿ ಎಷ್ಟು ಎಲಿಮೆಂಟ್ಸ್ ಇದೆ? 1 2 3. ಇದು ಒಟ್ಟಿಗೆ ಕೊಮ ಹಾಕಿ ಏನು ಸಪ್ರೇಟ್ ಮಾಡಿದ್ದೀರಾ ಅದಷ್ಟೇ ಇಂಡಿವಿಜುವಲ್ ಎಲಿಮೆಂಟ್ಸ್ ಅಂತ ಅಂದ್ಕೊಳ್ಳು. ಇದನ್ನು ಏನು ಮಾಡಿದ್ದಾರೆ ಅಂದರೆ 3 4 ಒಟ್ಟಿಗೆ ಒಂದು ಬಂಡಲ್ ಮಾಡಿಬಿಟ್ಟು ಒಂದು ಲೆಟರ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಆ ಬಂಡಲ್ ಒಳಗಡೆ 3 4 ಇದೆ, ಆದರೆ ನಮಗೆ ಕನ್ಸಿಡರ್ ಮಾಡುವಾಗ ಸಿಗೋದು 1 2, ದಿಸ್ ಟುಗೆದರ್ ಇಟ್ ಈಸ್ 3 ಆ್ಯಂಡ್ ಇನ್ನೊಂದು 4. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್? 3 4 ಇದೆಲ್ಲ ಎಲಿಮೆಂಟ್ಸ್. 1 2 ಸೆಟ್ ಕಂಟೈನಿಂಗ್ 3 4 ಆ್ಯಂಡ್ 5. ದೀಸ್ ಆರ್ ಆಲ್ ಎಲಿಮೆಂಟ್ಸ್ ಆಫ್ ಅ ಸೆಟ್. ಓಕೆ, 3 4 ಇಸ್ ಅ ಸಬ್ಸೆಟ್ ಆಫ್ ಎ. ದಿಸ್ ಇಸ್ ಫಾಲ್ಸ್, ಇದಾಗಲ್ಲ. ಯಾಕಂದರೆ 3 4 ಇದು ಎಲಿಮೆಂಟ್ಸ್. ಯಾವುದೆಲ್ಲ ಈ ಸೆಟ್ ಇದೆ ಎಲಿಮೆಂಟ್ಸ್ ಅಂತ ಫಸ್ಟಿಗೆ ಬರೀರಿ. ಎಲಿಮೆಂಟ್ಸ್ ಆರ್ 1 is an element, 2 is an element, set containing 3 4 is an element. 3 is not an element. ಇಂಡಿವಿಜುವಲ್ 3 ನಿಮ್ಮ ಹತ್ರ ಇಲ್ಲ. 3 ಜೊತೆ 4 ಇರೋವಂಥದ್ದು ಒಂದು ಪ್ಯಾಕ್ ಮಾಡಿ ಇರೋ ಲೆಟರ್ ನಿಮ್ಮ ಹತ್ರ ಇರೋದು, ಇರೋ ಆಬ್ಜೆಕ್ಟ್ ನಿಮ್ಮ ಹತ್ರ ಇರೋದು. ಸೊ 5 ಈಸ್ ಆನ್ ಎಲಿಮೆಂಟ್ ಆಫ್ ಎ. ಅಂದರೆ 1 ಬಿಲಾಂಗ್ಸ್ ಟು ಎ, 2 ಬಿಲಾಂಗ್ಸ್ ಟು ಎ. ಎಲಿಮೆಂಟ್ ಆದರೆ ಬಿಲಾಂಗ್ಸ್ ಟು ಅಂತ ಬರಿತೀವಿ. 3 4 ದಿಸ್ ಇಸ್ ಆನ್ ಎಲಿಮೆಂಟ್ ನಾವು, ಬಿಲಾಂಗ್ಸ್ ಟು ಎ, ಆ್ಯಂಡ್ 5 ಬಿಲಾಂಗ್ಸ್ ಟು ಎ, ಹಿಂಗೆ ಬರಿತೀವಿ. ಅದೇ 3 ಈಸ್ ನಾಟ್ ದೇರ್ ಇನ್ ಎ, ಸಪ್ರೇಟಾಗಿ 3 ಮಾತ್ರ ಇಲ್ಲ, 3 ಜೊತೆ 4 ಇದೆ, ಟುಗೆದರ್ ಇರೋವಂಥದ್ದನ್ನು ಒಂದು ಲೆಟರ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ 3 4 ಇಸ್ ನಾಟ್ ಅ ಸಬ್ಸೆಟ್ ಆಫ್ ಎ, ಬಿಕಾಸ್ ಸಬ್ಸೆಟ್ ಹೇಳೋದಾದರೆ ಎವ್ರಿ ಎಲಿಮೆಂಟ್ ಶುಡ್ ಬಿ ದೇರ್ ಇನ್ ಎ. ಎಲಿಮೆಂಟ್ ಆಫ್ ದಿಸ್ ಸೆಟ್ ಯಾವುದು? 3 ಇಸ್ ನಾಟ್ ಇನ್ ಎ, ಬಟ್ ಸೆಟ್ ಕಂಟೈನಿಂಗ್ 3 4 ಇಸ್ ದೇರ್ ಇನ್ ಎ. ಸೊ ಇದು ರಾಂಗ್. 3 4 belongs to A. Yes, this is correct. 3 4 is an element of A. 3 belongs to A ಆಗಲ್ಲ. 3 ಇಂಡಿವಿಜುವಲಿ 3 ಮಾತ್ರ ಇಲ್ಲ. 4 belongs to A, ಅದು ಕೂಡ ರಾಂಗ್. ಯಾಕಂದರೆ 4 ಮಾತ್ರ ಇಲ್ಲ, ನಿಮ್ಮ ಹತ್ರ ಇರೋದು 3 4 ವಿತ್ ಫ್ಲವರ್ ಬ್ರೇಸಸ್. ಅದೇ ಥರ ಇರು ಸಪ್ರೇಟ್ ಕೊಮ ಹಾಕಿ ಏನೆಲ್ಲ ಸಪ್ರೇಟ್ ಮಾಡಿದೆ ಅಂತ ನೋಡಿ, ಮೇನ್ ಕೊಮಾಸ್. ಸೊ 1 2 3 4 ಎಲಿಮೆಂಟ್ಸ್ ಇರೋದು, ಅದರಲ್ಲಿ ಇದು ಟುಗೆದರ್ ಒಂದು ಸಿಂಗಲ್ ಎಲಿಮೆಂಟ್. ಹೀಗೆ ಡಿಫರೆನ್ಷಿಯೇಟ್ ಮಾಡೋದು. ಸಪೋಸ್ ಸಬ್ಸೆಟ್ ಫಾರ್ಮಲ್ಲಿ ಬರೆಯೋದಾದರೂ ಸೆಟ್ ಕಂಟೈನಿಂಗ್ 3 4 ಈಸ್ ಅ ಸಬ್ಸೆಟ್ ಆಫ್ ಎ ಬರೆದ್ರೆ ಮಾತ್ರ ಇದು ಕರೆಕ್ಟ್ ಆಗೋದು. ಫಸ್ಟ್ ಒನ್ ಕರೆಕ್ಟ್ ಅಲ್ಲ. ಇನ್ನೊಂದು 1 ಮಾರ್ಕ್ ಇದು ಪಾಸಿಬಲ್ ಕ್ವೆಶನ್ ಯಾವುದು ನೋಡೋಣ. ಇಂಟರ್ವಲ್ ಫಾರ್ಮ್ ಆಫ್ ದಿಸ್ ಸೆಟ್, ಇಟ್ ಈಸ್ ಗಿವನ್ ಇನ್ ಸೆಟ್ ಬಿಲ್ಡರ್ ಫಾರ್ಮ್. ಇದರ ಇಂಟರ್ವಲ್ ಫಾರ್ಮ್ ಬರಿಬೇಕು. ಇಂಟರ್ವಲ್ಸ್ ಅಂದರೆ ಏನು ಅಂತ ಫಸ್ಟ್ ಗೊತ್ತಿರಬೇಕು ನಿಮಗೆ. ಒಂದು ರಿಯಲ್ ಲೈನ್ ಇದೆಯಲ್ವಾ, ಈ ರಿಯಲ್ ಲೈನ್ ಈಸ್ ಕಂಟಿನ್ಯೂಯಸ್, ದೆರ್ ಈಸ್ ನೋ ಬ್ರೇಕ್, ಎಲ್ಲೂ ಬ್ರೇಕ್ ಇಲ್ಲ, ಗ್ಯಾಪು ಇಲ್ಲ, ಫುಲ್ ರಿಯಲ್ ನಂಬರ್ಸೇ ಇದೆ ಈ ನಂಬರ್ ಮೇಲೆ. 0 1 2 3 4, ಇದು -1 -2 -3 ಆ್ಯಂಡ್ ಸೋ ಆನ್ ಗೋಸ್ ಅಪ್ ಟು -ಇನ್ಫಿನಿಟಿ, ಈ ಕಡೆ +ಇನ್ಫಿನಿಟಿ ತನಕ ಫುಲ್ ರಿಯಲ್ ನಂಬರ್ಸೇ ಇರುತ್ತೆ. ಇಂಟರ್ವಲ್ ಅಂದರೆ ಈ ರಿಯಲ್ ನಂಬರ್ ಲೈನನ್ನು ಎಲ್ಲಾದರೂ ಒಂದು ಪಾರ್ಟ್ ಕನ್ಸಿಡರ್ ಮಾಡಬೇಕು. ಪಾರ್ಟ್ ಅಂದರೆ ಸ್ಮಾಲ್ ಡಿವಿಷನ್ ಹಿಯರ್. ಓಕೆ, ಯಾವುದಾದ್ರೂ ಒಂದು ಸ್ಮಾಲ್ ಪಾರ್ಟ್ ಕನ್ಸಿಡರ್ ಮಾಡಿರಿ. ಇವಾಗ ಒಂದು ಇಲ್ಲಿಂದ ಇಲ್ಲಿವರೆಗೆ ಇದನ್ನು ಕಟ್ ಮಾಡಿ, ರಿಯಲ್ ಲೈನನ್ನು ಕಟ್ ಮಾಡಬೇಕು. ಈಗ ಕಟ್ ಮಾಡಿದ್ರೆ ಈ ಸ್ಮಾಲ್ ತುಂಡು ಸಿಗತ್ತಲ್ವ ನಿಮಗೆ, ಇವಾಗ ಅದನ್ನು ಇಂಟರ್ವಲ್ ಅಂತ ಕರಿತೀವಿ. ಇಂಟರ್ವಲ್ ಅಂದ್ರೇನು? ಇಟ್ ಈಸ್ ಅ ಬ್ರೇಕ್. ಬ್ರೇಕ್ ಇನ್ ದ ರಿಯಲ್ ಲೈನ್. ರಿಯಲ್ ಲೈನನ್ನು ಕಟ್ ಮಾಡಿದರೆ ಒಂದು ಸ್ಮಾಲ್ ಪಾರ್ಟ್ ಏನು ಸಿಗುತ್ತೆ, ಆ ಪಾರ್ಟನ್ನು ಇಂಟರ್ವಲ್ ಅಂತ ಹೇಳ್ತಾರೆ. ಇವಾಗ ಎಲ್ಲಿ ಕಟ್ ಮಾಡಿದರೆ? ಇಲ್ಲಿ -5 to 7ವರೆಗೆ, 5 6 7 ಇಲ್ಲಿ, ಆ್ಯಂಡ್ -4 -5. ಸೊ ಇಲ್ಲಿ ಇನ್ನೂ ಎಕ್ಸ್ಟೆಂಡ್ ಆಗ್ತಾ ಇರುತ್ತೆ ಇನ್ಫೈನೈಟ್ಲಿ ನಂಬರ್ ಲೈನು. ಬಟ್ ಇಲ್ಲಿ -5ಇಂದ 7 ತನಕ ಅಂತ ಕನ್ಸಿಡರ್ ಮಾಡಿದ್ದಾರೆ ಅವರು ಲೈನು. ಸೊ ಇವಾಗ -5 to 7 ಕಟ್ ಮಾಡುವಾಗ ಇಲ್ಲಿ ನೋಡಿ, ಈಕ್ವಲ್ ಟು ಇಂದರೆ 7 ಕೂಡ ಇನ್ಕ್ಲೂಡೆಡ್ ಅಂತ. ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ ಇದೆಯಂತ, ಅದೇ -5 ಇಸ್ ನಾಟ್ ಇನ್ಕ್ಲೂಡೆಡ್. ಅಷ್ಟೇ ಸಿಂಪಲ್ ಇರೋದು. ಇದನ್ನು ಇಂಟರ್ವಲ್ ಫಾರ್ಮ್ನಲ್ಲಿ ಇವಾಗ ಬರಿಬೇಕಾದ್ರೆ ಏನಾಗುತ್ತೆ, -5 ಬರ್ಕೋಬೇಕು, ಸ್ಮಾಲರ್ ಫಸ್ಟ್, ಲಾರ್ಜರ್ ನೆಕ್ಸ್ಟ್,
ಈಕ್ವಲ್ ಟು ಇರೋದ್ರಿಂದ ಕ್ಲೋಸ್ ಬ್ರ್ಯಾಕೆಟ್ ಹಾಕಬೇಕು. ಇಲ್ಲಿ ಈಕ್ವಲ್ ಟು ಇಲ್ಲ, ಜಸ್ಟ್ ಸ್ಟ್ರಿಕ್ಟ್ಲಿ ಗ್ರೇಟರ್ ದ್ಯಾನ್ ಇರೋದ್ರಿಂದ ಓಪನ್ ಬ್ರ್ಯಾಕೆಟ್ ಹಾಕಬೇಕು. ಓಪನ್ ಮೀನಿಂಗ್ ಏನಂದರೆ ಈ ಎಂಡ್ ಪಾಯಿಂಟ್ ಇನ್ಕ್ಲೂಡ್ ಆಗಿಲ್ಲ. ಕ್ಲೋಸ್ಡ್ ಮೀನಿಂಗ್ ಏನಂದರೆ ಎಂಡ್ ಪಾಯಿಂಟ್ ಇನ್ಕ್ಲೂಡ್ ಆಗಿದೆ. ಇದು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಇದರ ಮಿಡ್ಲಲ್ಲಿ ಏನೆಲ್ಲ ರಿಯಲ್ ನಂಬರ್ ಇದೆ, -5 ಇಂದ 7ವರೆಗೆ ಎಷ್ಟೆಲ್ಲ ರಿಯಲ್ ನಂಬರ್ಸ್ ಇದೆ, ಇನ್ಫೈನೈಟ್ ರಿಯಲ್ ನಂಬರ್ಸ್ ಇದೆ, ಅದೆಲ್ಲ ಇದರೊಳಗಡೆ ಕವರ್ ಆಗತ್ತೆ ಅಂತ. ದಿಸ್ ಈಸ್ ದ ಮೀನಿಂಗ್. ಅದರ ಅರ್ಥ ಹಿಂಗೆ. ಓಕೆ, -5 ಮತ್ತು 7 ಎರಡೇ ನಂಬರ್ಸ್ ಇರೋದು ಅಂತಲ್ಲ, ಎಲ್ಲ ನಂಬರ್ಸ್ ಮಧ್ಯದಲ್ಲಿರೋದು -5 ಆ್ಯಂಡ್ 7 ಮಿಡ್ಲಲ್ಲಿರೋ ಎಲ್ಲ ನಂಬರ್ಸ್, ಆಮೇಲೆ 7 ಕೂಡ ಇನ್ಕ್ಲೂಡ್ ಆಗಿದೆ, ಬಟ್ -5 ಇನ್ಕ್ಲೂಡ್ ಆಗಿಲ್ಲ. ಅದನ್ನು ಈ ಥರ ಇಂಟರ್ವಲ್ ಫಾರ್ಮಲ್ಲಿ ಬರೆಯೋದು. ಸೊ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಅಂದರೆ ಈ ಡಾಟನ್ನು ಏನು ಶೇಡ್ ಮಾಡ್ಕೋಬೇಕು, ಅಂದರೆ ಇನ್ಕ್ಲೂಡೆಡ್. ಜಸ್ಟ್ ಈ ಥರ ಇದ್ದರೆ ದಟ್ ಈಸ್ ಜಸ್ಟ್ ಬಬಲ್, ಅದೇನು ಇನ್ಕ್ಲೂಡೆಡ್ ಅಲ್ಲ, ಎಂಡ್ ಪಾಯಿಂಟ್ಸ್ ಇನ್ಕ್ಲೂಡ್ ಆಗಲ್ಲ. ಸೊ ಇನ್ಇಕ್ವಾಲಿಟಿ ನೋಡ್ಕೋಬೇಕು. ಇಲ್ಲಿ ಈಕ್ವಲ್ ಟು ಇದ್ದರೆ ಸ್ಕ್ವೇರ್ ಬ್ರ್ಯಾಕೆಟ್, ಈಕ್ವಲ್ ಟು ಇಲ್ಲ ಅಂದರೆ ಓಪನ್ ಬ್ರ್ಯಾಕೆಟ್. Next question. Which of the following is not correct? The set Q of rational numbers is a subset of the set of real numbers. Yes, which is already true. Q is a subset of R because Q is smaller than R. Q is contained within R. Okay. Every rational number is a real number. But real numbers ಅಲ್ಲಿ ಯಾವುದೆಲ್ಲ ಇದೆ, irrational numbers ಇದೆ, ಅದು rational ಆಗೋ ಚಾನ್ಸಸ್ ಇಲ್ಲ. X such that X is an even natural number, set of all X such that X is an integer. Even natural numbers ಯಾವುದೆಲ್ಲ ಬರುತ್ತೆ, 2, 4, 6, 8 and so on. Is it a subset of integers? Integers 0 ± 1 ± 2 ± 3 and so on. ಕರೆಕ್ಟಾ? ಸಬ್ಸೆಟ್ ಅಂದ್ರೇನು, ಇದರಲ್ಲಿರೋ ಎಲ್ಲ ಎಲಿಮೆಂಟ್ಸು ಇದರಲ್ಲಿರಬೇಕು. 2 ಇಲ್ಲಿ ನೋಡಿ, 2 ಇಲ್ಲಿದೆ, 4 ಇಲ್ಲಿರತ್ತೆ ಕಂಟಿನ್ಯೂಯೇಷನ್, 6 ಇಲ್ಲಿರತ್ತೆ. ಸೊ ದಿಸ್ ಇಸ್ ಆಲ್ಸೋ ಟ್ರೂ. ನಿಮಗೆ ನಾಟ್ ಕರೆಕ್ಟ್ ಬೇಕು. A is the set of all prime divisors of 56 and B is the set of all divisors of 56. Then B is contained in A. ಕರೆಕ್ಟಾ? A ಅಂದರೆ ಪ್ರೈಮ್ ಡಿವೈಸರ್ಸ್ ಆಫ್ 56 ಇದ್ದು, B ಅಂದರೆ 56 ಇದ್ದು ಎಲ್ಲ ಡಿವೈಸರ್ಸು. 1 divides 56, 2 divides 56, 4 divides 56, ಈ ಥರ. ಇದರಲ್ಲಿ ಪ್ರೈಮ್ ಮಾತ್ರ ಲಿಸ್ಟ್ ಔಟ್ ಮಾಡಬೇಕು, 2. ದರ್ಫೋರ್ ಕ್ಲಿಯರ್ಲಿ ಎ ಇಸ್ ಅ ಸಬ್ಸೆಟ್ ಆಫ್ ಬಿ ಅಲ್ವಾ. ಇದು ಸ್ಮಾಲರ್, ಇದು ಬಿಗ್ಗರ್ ಇರುತ್ತೆ ಎಲ್ಲ ಡಿವೈಸರ್ಸನ್ನು ಲಿಸ್ಟ್ ಮಾಡಿದರೆ. ಸೊ ಇದು ಇದರೊಳಗಡೆ ಇರೋಕ್ಕೆ ಚಾನ್ಸ್ ಇಲ್ಲ. ಎ ಇದರೊಳಗಡೆ ಎಂಬೆಡ್ ಆಗಿರುತ್ತೆ, ಎ ಈ ಸೆಟ್ ಒಳಗಡೆ ಇರುತ್ತೆ. ಸೊ ಎ ಈಸ್ ಅ ಸಬ್ಸೆಟ್ ಆಫ್ ಬಿ, ಬಟ್ ಬಿ ಇಸ್ ನಾಟ್ ಅ ಸಬ್ಸೆಟ್ ಆಫ್ ಎ. ಯಾಕಂದರೆ ಬಿಯಲ್ಲಿ ಎಲ್ಲ ಡಿವೈಸರ್ಸ್ ಇರುತ್ತೆ, ಎನಲ್ಲಿ ಬರೀ ಪ್ರೈಮ್ ಡಿವೈಸರ್ಸ್ ಮಾತ್ರ ಇರುತ್ತೆ, ನಂಬರ್ 56 ಇದ್ದು. ಸೊ ಎ ಸ್ಮಾಲರ್, ಬಿ ಇಸ್ ಬಿಗ್ಗರ್. ಕರೆಕ್ಟಾ? ಎ ಇಸ್ ಕಂಟೈನ್ಡ್ ಇನ್ ಬಿ, ಬಿ ಇಸ್ ಕಂಟೈನ್ಡ್ ಇನ್ ಎ ಆಗೋಕ್ಕೆ ಚಾನ್ಸ್ ಇಲ್ಲ. ಸೊ ದಿಸ್ ಇಸ್ ಇನ್ಕರೆಕ್ಟ್. ಲಾಸ್ಟ್ ಇರೋದು 159 ಈಸ್ ಕಂಟೈನ್ಡ್ ಇನ್ 13579. ದಿಸ್ ಇಸ್ ಟ್ರೂ. ಯಾಕಂದರೆ 1 ಇಲ್ಲಿದೆ, ಇಲ್ಲೂ ಇದೆ, 5 ಇಲ್ಲಿದೆ, ಇಲ್ಲಿದೆ, 9 ಈಸ್ ಹಿಯರ್, 9 ಈಸ್ ಇನ್ ದಿಸ್ ಆಲ್ಸೋ. ಸೊ ದಿಸ್ ಈಸ್ ಅ ಸಬ್ಸೆಟ್ ಆಫ್ ದಿಸ್ ಸೆಟ್. ದಿಸ್ ಆಲ್ಸೋ ಟ್ರೂ. ಇನ್ಕರೆಕ್ಟ್ ಇರುವಂಥದ್ದು ಓನ್ಲಿ ಆಪ್ಷನ್ ಸಿ. Next question. U is a universal set. A is a subset of U. ಸೊ ಯೂನಿವರ್ಸಲ್ ಸೆಟ್ಟನ್ನು ಹೆಂಗೆ ಬರಿತೀರಿ? ರೆಕ್ಟ್ಯಾಂಗಲ್ ಯೂಸ್ ಮಾಡಿ ಬರಿತೀರಿ. ಸಬ್ಸೆಟನ್ನು ಸರ್ಕಲ್. ಎ ಈಸ್ ಅ ಸ್ಮಾಲ್ ಪಾರ್ಟ್ ವಿದಿನ್ ದಿಸ್. ಆಯಿತಾ? ಯು ಡ್ಯಾಶ್ ಇಂಟರ್ಸೆಕ್ಷನ್ ಎ. ಯು ಡ್ಯಾಶ್ ಅಂದರೆ ಏನು? ಯು ಡ್ಯಾಶ್ ಅಂತಂದರೆ ಯುವಿಂದ ಯು ಅನ್ನು ಸಬ್ಟ್ರಾಕ್ಟ್ ಮಾಡೋಕ್ಕೆ. ಎ ಡ್ಯಾಶ್ ಅಂದ್ರೇನು? ಯು ಮೈನಸ್ ಎ. ಯೂನಿವರ್ಸಲ್ ಸೆಟ್ಟಿಂದ ಎ ಅನ್ನು ಸಬ್ಟ್ರಾಕ್ಟ್ ಮಾಡಿದರೆ ಎ ಡ್ಯಾಶ್ ಸಿಗುತ್ತೆ. ಅಂದರೆ ರೀಜನ್ ಔಟ್ಸೈಡ್ ಎ ಇಸ್ ಕಾಲ್ಡ್ ಆಸ್ ಎ ಡ್ಯಾಶ್. ಎನಲ್ಲಿ ಇಲ್ಲದೇ ಇರೋವಂಥ ಎಲಿಮೆಂಟ್ಸ್ ಎಲ್ಲ ಎ ಡ್ಯಾಶಲ್ಲಿ ಬರುತ್ತೆ. ಯು ಡ್ಯಾಶ್ ಅಂದರೆ ಯುನಲ್ಲಿ ಇಲ್ಲದೇ ಇರೋವಂಥ ಎಲಿಮೆಂಟ್ಸು ಎಲ್ಲ ಯುನಲ್ಲಿ ಇದ್ದೇ ಇರ್ತವೆ, ಯಾಕಂದರೆ ಯೂನಿವರ್ಸಲ್ ಸೆಟ್ ಅದೇ ತಗೊಂಡಿದ್ದೀವಿ. ಸೊ ಯು ಮೈನಸ್ ಯು ಅಂದರೆ ಏನಾಗುತ್ತೆ? ನಲ್ ಸೆಟ್ ಆಗುತ್ತೆ. ಸೊ ಯು ಡ್ಯಾಶ್ ಗೊತ್ತಿರಬೇಕು. ಸೊ ನಿಮ್ಗೆ ಏನು ಕೇಳಿದ್ದಾರೆ? ಯು ಡ್ಯಾಶ್ ಇಂಟರ್ಸೆಕ್ಷನ್ ಎ, ನಲ್ ಸೆಟ್ ಇಂಟರ್ಸೆಕ್ಷನ್ ಎ. ನಲ್ ಸೆಟ್ಟಲ್ಲಿ ಏನಾದರೂ ಎಲಿಮೆಂಟ್ ಇರುತ್ತಾ? ಇಲ್ಲ, ಎಂಟಿ ಸೆಟ್ ಇದು. ಎಂಟಿ ಸೆಟ್ ಮತ್ತು ಎನಲ್ಲಿ ಇಂಟರ್ಸೆಕ್ಷನ್ ಅಂದ್ರೇನು? ಕಾಮನ್ ಎಲಿಮೆಂಟ್ಸ್. ಈ ಸಿಂಬಲ್ ಇರೋದು ಇಂಟರ್ಸೆಕ್ಷನಿಗೆ, ಈ ಸಿಂಬಲ್ ಇರೋದು ಯೂನಿಯನ್ಗೆ, ಇದು ಯು ಸಿಂಬಲ್ ಇರೋದು ಯೂನಿಯನ್ಗೆ. ಸೊ ಇಲ್ಲಿ ಇಂಟರ್ಸೆಕ್ಷನ್ ಇದೆ. ಕಾಮನ್ ಎಲಿಮೆಂಟ್ಸ್
ಎಂಟಿ ಸೆಟ್ ಮತ್ತು ಎನಲ್ಲಿರೋ ಕಾಮನ್ ಎಲಿಮೆಂಟ್ಸ್ ಯಾವುದಿಲ್ಲ ಅಂತ. ಎಂಟಿ ಸೆಟ್ಟಲ್ಲಿ ಯಾವುದೇ ಎಲಿಮೆಂಟೇ ಇಲ್ಲ, ಸೊ ಅದರಲ್ಲಿ ಕಾಮನ್ ಹುಡ್ಕೋಕ್ಕೆ ಚಾನ್ಸೇ ಇಲ್ಲ. ಸೊ ಏನಾಗುತ್ತೆ ಆನ್ಸರ್? ಎಂಟಿ ಸೆಟ್ಟೇ ಆಗುತ್ತೆ. ಸೊ ಯು ಡ್ಯಾಶ್ ಇಂಟರ್ಸೆಕ್ಷನ್ ಎ ಅಂದರೆ ನಲ್ ಸೆಟ್ ಆಗುತ್ತೆ. ಅದೇ ಬರೀ ಯು ಇಂಟರ್ಸೆಕ್ಷನ್ ಎ ಅಂತ ಮಾಡಿದರೆ ಯು ಮತ್ತು ಎನಲ್ಲಿರೋ ಕಾಮನ್ ಎಲಿಮೆಂಟ್ಸ್ ಯಾವುದು? ಎನಲ್ಲಿರೋ ಎಲಿಮೆಂಟ್ಸ್ ಎಲ್ಲ ಯುನಲ್ಲೂ ಇದ್ದೇ ಇರುತ್ತೆ. ಯುನಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಎನಲ್ಲಿ ಇರಲೇಬೇಕು ಅಂತೇನೂ ಇಲ್ಲ, ಎಕ್ಸ್ಟ್ರಾ ಇರೋ ಎಲಿಮೆಂಟ್ಸ್ ಹೊರಗಡೆ ಇರುತ್ತೆ. ಸೊ ಯು ಇಂಟರ್ಸೆಕ್ಷನ್ ಎ ಅಂತ ಕೇಳಿದರೆ ಎ, ಯು ಡ್ಯಾಶ್ ಇಂಟರ್ಸೆಕ್ಷನ್ ಎ ಅಂತ ಕೇಳಿದರೆ ನಲ್ ಸೆಟ್. ನೆಕ್ಸ್ಟು ಒಂದು ಸೆಟ್ ಕೊಟ್ಟಿದ್ದಾರೆ 2 4 6 8, ಬಿ ಕೊಟ್ಟಿದ್ದಾರೆ 6 8 10. ಇದು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಬರುವಂಥದ್ದು. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಮೈನಸ್ ಬಿ. ಎ ಮೈನಸ್ ಬಿ ಬೇಕಾಗಿಲ್ಲ ನಮಗೆ, ಎಷ್ಟು ಎಲಿಮೆಂಟ್ಸ್ ಇದೆ ಎ ಮೈನಸ್ ಬಿನಲ್ಲಿ. ಎನ್ ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಮೈನಸ್ ಬಿ. ಆಯಿತಾ? ಎ ಮೈನಸ್ ಬಿ ಅಂದರೆ ಏನು? ಎ ಮೈನಸ್ ಬಿ ಅಂದರೆ ಎ ಇಂದ ಬಿಯನ್ನು ಸಬ್ಟ್ರ್ಯಾಕ್ಟ್ ಮಾಡಬೇಕು. ಅಂದರೆ ಎನಲ್ಲಿರೋ ಎಲಿಮೆಂಟ್ಸ್ ಬಿನಲ್ಲಿ ಇರಬಾರ್ದು ಅಂಥ ಎಲಿಮೆಂಟ್ಸನ್ನು ಲಿಸ್ಟ್ ಮಾಡಬೇಕು. 2 ಎನಲ್ಲಿದೆ, ಬಿನಲ್ಲಿಲ್ಲ, ಸೊ ಇಟ್ ಬಿಲಾಂಗ್ಸ್ ಟು ಎ ಮೈನಸ್ ಬಿ. 4 ಇಲ್ಲಿದೆ, ಇಲ್ಲಿಲ್ಲ, 2, 4. 6 ಇಸ್ ಇನ್ ಎ, 6 ಇಸ್ ಇನ್ ಬಿ ಆಲ್ಸೋ. ಎರಡರಲ್ಲೂ ಇರುವಂಥದ್ದು ಬರಿಬಾರ್ದು. ಎನಲ್ಲಿ ಮಾತ್ರ ಇರಬೇಕು, ಅದು ಬಿನಲ್ಲಿ ಇರಬಾರ್ದು. 2 ಎನಲ್ಲಿ ಮಾತ್ರ ಇದೆ, ಬಿನಲ್ಲಿಲ್ಲ, ಸೊ 2 ಬರ್ದೆ. 4 ಎನಲ್ಲಿ ಮಾತ್ರ ಇದೆ, ಬಿಯಲ್ಲಿಲ್ಲ, ಸೊ 4 ಬರ್ದಿದ್ದೀನಿ. 6 ಎನಲ್ಲೂ ಇದೆ, ಬಿನಲ್ಲಿದೆ, ಡೋಂಟ್ ರೈಟ್. 8 ಎನಲ್ಲೂ ಇದೆ, ಬಿನಲ್ಲೂ ಇದೆ, ಡೋಂಟ್ ರೈಟ್. 10 ಬರೋ ಚಾನ್ಸಸ್ ಇಲ್ಲ, ಬಿಕಾಸ್ ಅದು ಎನಲ್ಲಿ ಇಲ್ವೇ ಇಲ್ಲ. ಎ ಮೈನಸ್ ಬಿ ಅಂತಂದರೆ ಎನಲ್ಲಿ ಇರಬೇಕು ಫಸ್ಟ್ ಆಫ್ ಆಲ್ ಎಲಿಮೆಂಟ್ಸು. ಎನಲ್ಲಿರೋ ಎಲಿಮೆಂಟ್ಸ್ ಬಿನಲ್ಲಿ ಇಲ್ಲದೆ ಇರೋ ಎಲಿಮೆಂಟ್ಸು. ಸೊ 2, 4 ಎರಡೇ ಎಲಿಮೆಂಟ್ಸ್ ಇರೋದು. ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಮೈನಸ್ ಬಿ ಈಕ್ವಲ್ ಟು ಎಷ್ಟು ಎಲಿಮೆಂಟ್ಸ್ ಇದೆ ಕೌಂಟ್ ಮಾಡಿ, 2. ಸೊ ಆನ್ಸರ್ ಇಸ್ 2. ಅವೆಲ್ಲ ಪಾಸಿಬಲ್ 1 ಮಾರ್ಕ್ ಕ್ವೆಶನ್ಸ್. ಇವಾಗ 2 ಮಾರ್ಕ್ಸಿಗೆ ಯಾವುದೆಲ್ಲ ಪಾಸಿಬಿಲಿಟಿ ಇದೆ ಅಂತ ಚೆಕ್ ಮಾಡೋಣ. 2 ಮಾರ್ಕ್ಸಿಗೆ ಯೂಶ್ವಲಿ ಈ ಥರ ಯೂನಿಯನ್ ಇಂಟರ್ಸೆಕ್ಷನ್ನೇ ಕೇಳೋದು. ಆಪರೇಷನ್ಸ್ ಆನ್ ಸೆಟ್ಸ್. ಆಪರೇಷನ್ಸ್ ಯಾವುದೆಲ್ಲ? ಯೂನಿಯನ್, ಇಂಟರ್ಸೆಕ್ಷನ್ ಆ್ಯಂಡ್ ಡಿಫರೆನ್ಸ್. ಯೂನಿಯನ್ ಅಂದರೆ ಎರಡೂ ಸೆಟ್ ಒಟ್ಟು ಮಾಡಿ ಕಂಬೈನ್ ಮಾಡಿ ಬರೆಯೋದು. ಇಂಟರ್ಸೆಕ್ಷನ್ ಅಂದರೆ ಕಾಮನ್ ಎಲಿಮೆಂಟ್ಸ್ ನೋಡೋದು ಎರಡೂ ಸೆಟ್ನಲ್ಲಿ. ಸೊ ಈ ಸಿಂಬಲ್ ಇರೋದು ಯೂನಿಯನ್ನಿಗೆ. ಯೂನಿಯನ್ ಅಂದರೆ ಕಂಬೈನಿಂಗ್ ಬೋತ್ ದ ಸೆಟ್ಸ್. ಎರಡೂ ಸೆಟ್ಟನ್ನು ಒಟ್ಟು ಮಾಡಿ, ರಿಪಿಟೇಷನ್ ಇದ್ದರೆ ಒಂದೇ ಸಲ ಬರೆಯೋಕ್ಕೆ. ಈ ಸಿಂಬಲ್ ಇರೋದು ಏನಕ್ಕೆ? ಇಂಟರ್ಸೆಕ್ಷನಿಗಿರೋದು. ಇಂಟರ್ಸೆಕ್ಷನ್ ಅಂದರೆ ಕಾಮನ್ ಎಲಿಮೆಂಟ್ಸ್ ಹುಡುಕಬೇಕು ನೀವು ಸೆಟ್ಟಲ್ಲಿ. ಸೊ ಇಲ್ಲೇನು ಕೊಟ್ಟಿದ್ದಾರೆ ಫಸ್ಟ್ ನೋಡ್ಕೊಳ್ಳಿ. ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ ಬೇಕು. ಸೊ ಫಸ್ಟು ಬಿ ಯೂನಿಯನ್ ಸಿ ಮಾಡ್ಕೋಬೇಕು. ಬಿ ಮತ್ತು ಸಿನಲ್ಲಿ ಯೂನಿಯನ್ ಅಂದರೆ ಎರಡೂ ಸೆಟ್ಟನ್ನು ಒಟ್ಟಿಗೆ, ಎರಡೂ ಸೆಟ್ಟಲ್ಲಿರೋ ಎಲಿಮೆಂಟ್ಸ್ ಒಟ್ಟು ಮಾಡಿ ಒಂದು ಸೆಟ್ಟಾಗಿ ಬರಿಬೇಕು. 7 ಬರಿಬೇಕು, 9 ಬರಿಬೇಕು, 11 ಬರಿಬೇಕು, 13 ಇದೆ, 15 ಇದೆ, 17 ಇದೆ. ಎರಡೂ ಸೆಟ್ಟನ್ನು ಕಂಬೈನ್ ಮಾಡಬೇಕು. ಎರಡೆರಡು ಸಲ ರಿಪೀಟ್ ಆಗಿದ್ರೆ ಒಂದೇ ಸಲ ಬರೆಯೋದು. ದಿಸ್ ಇಸ್ ಬಿ ಯೂನಿಯನ್ ಸಿ. ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ ಅಂದರೆ ಎ ಸೆಟ್ 3 5 7 9 11 ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ. ಇವಾಗ ಬಂದಿರೋ ಹೊಸ ಸೆಟ್ 7 9 11 13 15 17. ಇದರಲ್ಲಿ ಯಾವುದು ಕಾಮನ್? 3 ಇಲ್ಲಿಲ್ಲ, 5 ಇಲ್ಲಿಲ್ಲ, 7 9 11 ಇಲ್ಲೂ ಇದೆ, ಇಲ್ಲೂ ಇದೆ. ಎರಡರಲ್ಲೂ ಇರುವಂಥ ಎಲಿಮೆಂಟ್ಸನ್ನು ಮಾತ್ರ ಬರಿಬೇಕು, ಆವಾಗ ನಮಗೆ ಇಂಟರ್ಸೆಕ್ಷನ್ ಸಿಗತ್ತೆ. ಸೊ ಫಸ್ಟು ಬಿ ಯೂನಿಯನ್ ಸಿ ಮಾಡ್ಕೊಳ್ಳಿ, ಬ್ರ್ಯಾಕೆಟ್ ಒಳಗಡೆ ಇರೋದು. ಆಮೇಲೆ ಟೇಕ್ ದ ಇಂಟರ್ಸೆಕ್ಷನ್ ಆಫ್ ದ್ಯಾಟ್ ವಿತ್ ಎ, ಆವಾಗ ನಿಮಗೆ ಆನ್ಸರ್ ಎಷ್ಟು ಬರುತ್ತೆ? 13 15 17 ಬರಲ್ಲ, ಬಿಕಾಸ್ 13 ಎರಡರಲ್ಲೂ ಇಲ್ಲ, 15 ಎರಡೂ ಸೆಟ್ಟಲ್ಲಿಲ್ಲ, ಒಂದೇ ಒಂದರಲ್ಲಿರೋದು. ಒಂದೇ ಒಂದರಲ್ಲಿದ್ದರೆ ಇಂಟರ್ಸೆಕ್ಷನಲ್ಲಿ ಬರಲ್ಲ. ನೆಕ್ಸ್ಟ್ ಕ್ವಶನ್ ನೋಡೋಣ. ಯು ಕೊಟ್ಟಿದ್ದಾರೆ ಯೂನಿವರ್ಸಲ್ ಸೆಟ್, ಎ ಕೊಟ್ಟಿದ್ದಾರೆ ಸೆಟ್ ಕಂಟೈನಿಂಗ್ 3 4 5 6, ಬಿ ಸೆಟ್ ಕಂಟೈನಿಂಗ್ 2 4 6 8. You have to find out a minus b whole dash. a minus b whole dash ಅಂದರೆ a minus b ಕಾಂಪ್ಲಿಮೆಂಟ್. ಯಾವತ್ತೂ ಕಾಂಪ್ಲಿಮೆಂಟ್ ತೆಗಿಬೇಕಾದ್ರೆ ಯೂನಿವರ್ಸಲ್ ಸೆಟ್ ಬೇಕೇ ಬೇಕು. a minus b whole dash ಅಂದರೆ ಏನು? ಯು ಇಂದ a minus b ಅನ್ನು ಸಬ್ಟ್ರ್ಯಾಕ್ಟ್ ಮಾಡಿದರೆ a minus b whole dash ಸಿಗತ್ತೆ. ಸೊ ಫಸ್ಟಿಗೆ a minus b ಬೇಕು, ಆಮೇಲೆ ಸಬ್ಟ್ರ್ಯಾಕ್ಟ್ ಮಾಡಬೇಕು. a minus b ಅಂದ್ರೇನು? ಎ ಇಂದ ಬಿ ಅನ್ನು ಸಬ್ಟ್ರ್ಯಾಕ್ಟ್ ಮಾಡೋಕ್ಕೆ, ಅಂದರೆ ಎಯಲ್ಲಿರೋ ಎಲಿಮೆಂಟ್ಸು ಅವುಗಳು ಬಿಯಲ್ಲಿರಬಾರ್ದು ಅಂಥ ಎಲಿಮೆಂಟ್ಸ್ ಎ ಮೈನಸ್ ಬಿನಲ್ಲಿ ಬರುತ್ತೆ. 3 ಇಲ್ಲಿದೆ ಎನಲ್ಲಿ, 3 ಇಲ್ಲಿಲ್ಲ, ಸೊ ಎ ಮೈನಸ್ ಬಿನಲ್ಲಿ ಬರುತ್ತೆ. 4 ಈಸ್ ಹಿಯರ್ ಎರಡೂ ಕೇಸಲ್ಲಿದೆ, ಅದರಿಂದ 4 ಬರಿಬಾರ್ದು. 5 ಇಲ್ಲಿದೆ, 5 ಇಲ್ಲಿಲ್ಲ, 5 ಬರೀರಿ. 6 ಇಲ್ಲಿದೆ, 6 ಇಲ್ಲೂ ಇದೆ,
ಇಲ್ಲದೆ ಇರುವಂಥದ್ದು ಮಾತ್ರ ಬರಿಬೇಕು. 3, 5 ಇಷ್ಟೇ ಇರೋದು ಏನಲ್ಲಿ ಇರೋ ಎಲಿಮೆಂಟ್ಸಿಂದ ಸ್ಟಾರ್ಟ್ ಮಾಡಬೇಕು. 3 ಇಲ್ಲ ಬರ್ದಿದ್ದೀನಿ, 4 ಇದೆ ಬರಿಬೇಡಿ, 5 ಇಲ್ಲ ಬರ್ದಿದ್ದೀನಿ, 6 ಇದೆ, ಡೋಂಟ್ ರೈಟ್. ಎ ಮೈನಸ್ ಬಿ ಆಯಿತು. ಇವಾಗ ನನಗೆ ಎ ಮೈನಸ್ ಬಿ ಹೋಲ್ ಡ್ಯಾಶ್ ಬೇಕು ಅಂದರೆ ಯು ಇಂದ ಎ ಮೈನಸ್ ಬಿಯನ್ನು ಸಬ್ಟ್ರ್ಯಾಕ್ಟ್ ಮಾಡಬೇಕು. ಇದು ನಿಮ್ಮದು ಯು 1 to 9ವರೆಗೆ. ಇದರಿಂದ ಇದನ್ನು ಕಳೆದುಬಿಟ್ರೆ, ಇದನ್ನು ತೆಗೆದುಬಿಟ್ರೆ ಏನು ಉಳಿಯುತ್ತೆ ಯುನಲ್ಲಿ ಅಂತ. ಯು ಮೈನಸ್ ಎ ಮೈನಸ್ ಬಿ ಅಂದರೆ ಯು ಇಂದ ಇದನ್ನು ತೆಗೆದುಬಿಟ್ರೆ ವಾಟ್ ರಿಮೇನ್ಸ್ ಇನ್ ಯು? 1 ಉಳಿಯುತ್ತೆ, 2, 3 ಇಲ್ಲಿದೆ ಸೊ 3 ರಿಮೂವ್ ಮಾಡಿಬಿಡಿ, 4 ಉಳಿಯುತ್ತೆ, 5 ಇಲ್ಲಿದೆ 5 ರಿಮೂವ್ ಮಾಡಿಬಿಡಿ, 6, 7, 8, 9. ದಿಸ್ ಈಸ್ ಎ ಮೈನಸ್ ಬಿ ಹೋಲ್ ಡ್ಯಾಶ್. ಇವಾಗ ಇನ್ನೊಂದು ಪ್ರಾಬ್ಲಮ್, ಹಿಯರ್ ಎ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಸಿ ಕೇಳಿದ್ದಾರೆ. ಸೊ ಈ ಥರ 3 ಸೆಟ್ ಇರುವಾಗ ಫಸ್ಟು ಇದನ್ನು ಮಾಡ್ಕೊಳ್ಳಿ, ಬಿ ಇಂಟರ್ಸೆಕ್ಷನ್ ಸಿ. ಈ ಸಿಂಬಲ್ ಏನಕ್ಕೆ? ಕಾಮನ್ ಎಲಿಮೆಂಟ್ ನೋಡೋಕ್ಕೆ. ಎರಡೂ ಸೆಟ್ಟಲ್ಲಿರುವಂಥ ಎಲಿಮೆಂಟ್ಸ್ ಯಾವುದೆಲ್ಲ ಅದನ್ನು ಲಿಸ್ಟ್ ಮಾಡಬೇಕು. 7 ಇಲ್ಲಿದೆ, 7 ಇಲ್ಲಿಲ್ಲ ಬರಿಬೇಡಿ. 9 ಕೂಡ ಇಲ್ಲಿ ಎರಡರಲ್ಲೂ ಇಲ್ಲ. 11 ಇಲ್ಲಿದೆ, 11 ಇಲ್ಲಿದೆ, ಸೊ 11 ಇನ್ ಬೋತ್ ಸೆಟ್ಸ್. 13 ಇಲ್ಲೂ ಇದೆ, ಇಲ್ಲೂ ಇದೆ, 13 ಬರುತ್ತೆ. ಸೊ ದಿಸ್ ಇಸ್ ಬಿ ಇಂಟರ್ಸೆಕ್ಷನ್ ಸಿ. ನೆಕ್ಸ್ಟ್ ಏನು ಬೇಕು? ಎ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಸಿ. ಎ ಬರ್ಕೊಳ್ಳಿ ಒಂದ್ಸಲ. 3, 5, 7, 9, 11 ಯೂನಿಯನ್ ಬಿ ಇಂಟರ್ಸೆಕ್ಷನ್ಸ್ ಇವಾಗಷ್ಟೇ ಬಂದಿದೆ 11, 13. ಇದೆರಡನ್ನ ಕಂಬೈನ್ ಮಾಡಬೇಕು. ಸೊ ಏನು ಸಿಗುತ್ತೆ? 3, 5, 7, 9, 11. 11 ಇಲ್ಲೂ ಇನ್ನೊಂದು ಸಲ ಇದೆ, ಒಂದು ಸಲ ಬರ್ದಾಗಿದೆ, ಇನ್ನೊಂದು ಸಲ ಬರಿಬಾರ್ದು. ಸೆಟ್ಸ್ ಅಂದರೆ ರಿಪಿಟೇಷನ್ ನಾಟ್ ಅಲೌಡ್. 30. ಸೊ ದೀಸ್ ಮೆನಿ ಎಲಿಮೆಂಟ್ಸ್ ಯೂನಿಯನಲ್ಲಿ ಬರುತ್ತೆ. ಫಸ್ಟು ಕಾಮನ್ ಎಲಿಮೆಂಟ್ ಹುಡ್ಕೊಳ್ಳಿ ಬಿ ಮತ್ತು ಸಿನಲ್ಲಿ, ಆಮೇಲೆ ಬಂದಿರೋ ಬಿ ಇಂಟರ್ಸೆಕ್ಷನ್ ಸಿ ಏನಿದೆ ಅದನ್ನು ಇಲ್ಲಿ ಬರ್ಕೋಬೇಕು. ಎ ಆಲ್ರೆಡಿ ಕೊಟ್ಟಿದ್ದಾರೆ, ಇಲ್ಲಿ ಬರಿಬೇಕು. ಇದರಲ್ಲಿ ಕಾಮನ್ ಎಲಿಮೆಂಟ್ ಅಲ್ಲ ನೋಡೋಕ್ಕೆ. ಇವಾಗ ಯೂನಿಯನ್ ಅಂದರೆ ಎರಡು ಒಟ್ಟಿಗೆ ಸೇರಿಸಿ ಒಂದು ಸೆಟ್ ಮಾಡೋಕ್ಕೆ. 3, 5, 7, 9, 11 ಮತ್ತೆ 11 ಇದೆ, ಒಂದು ಸಲ ಬರ್ದಾಗಿದೆ, ಮತ್ತೊಂದು ಸಲ ಬರಿಬೇಡಿ, ಲಾಸ್ಟಿಗೆ 30. ಇವಾಗ 3 ಮಾರ್ಕ್ಸಿಗೆ ಯಾವುದೆಲ್ಲ ಇಂಪಾರ್ಟೆಂಟ್ ಅಂತ ನೋಡೋಣ. 3 ಮಾರ್ಕ್ಸಿಗೆ ಯೂಶ್ವಲಿ ಡಿಮಾರ್ಗನ್ಸ್ ಲಾ ಬಂದೇ ಬರುತ್ತೆ. ಇದು ಕಾಂಪ್ಲಿಮೆಂಟ್ ಲಾಸ್. ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಇಸ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್. ಸೊ ಫಸ್ಟ್ ಏನು ಬೇಕು ನಮಗೆ? ಎ ಯೂನಿಯನ್ ಬಿ ಬೇಕು. ಎ ಮತ್ತು ಬಿನ ಕಂಬೈನ್ ಮಾಡಬೇಕು. 3 ಸೆಟ್ ಇಲ್ಲಿ ಅವರೇ ಕೊಟ್ಟಿದ್ದಾರೆ ಕ್ವಶನಲ್ಲಿ. ಎ ಮತ್ತು ಬಿನ ಕಂಬೈನ್ ಮಾಡಿದರೆ 2, 3, 4, 5. 2, 3, 3 ಮತ್ತೊಂದು ಸಲ ಇದೆ ಬರಿಬೇಡಿ, 4 ಮತ್ತು 5 ಒಂದು ಸಲ ಬರ್ದಾಗಿದೆ 3. ಇನ್ನು ನನಗೆ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಬೇಕು. ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಅಂದ್ರೇನು? ಯೂನಿವರ್ಸಲ್ ಸೆಟ್ಟಿಂದ ಎ ಯೂನಿಯನ್ ಬಿಯನ್ನು ತೆಗಿಬೇಕು. ಇದು ಯೂನಿವರ್ಸಲ್ ಸೆಟ್ ಫುಲ್ಲು. ಇದರಿಂದ ಎ ಯೂನಿಯನ್ ಬಿಯನ್ನು ಸಬ್ಟ್ರ್ಯಾಕ್ಟ್ ಮಾಡಿಬಿಡಿ. ಯಾವುದೆಲ್ಲ ಎ ಯೂನಿಯನ್ ಬಿ? 2, 3, 4, 5 ಇಷ್ಟು ತೆಗೆದುಬಿಟ್ರೆ ಏನು ಉಳಿಯುತ್ತೆ? 1, 6. ಏನು ಉಳಿಯುತ್ತೆ ಅದನ್ನು ಬರಿಬೇಕು. ಯು ಇಂದ ಎ ಮೈನಸ್ ಬಿ ಸಬ್ಟ್ರ್ಯಾಕ್ಟ್, ಇದು ಯು ಇಂದ ಎ ಯೂನಿಯನ್ ಬಿ ಸಬ್ಟ್ರ್ಯಾಕ್ಟ್ ಮಾಡೋದಂದರೆ ಅದನ್ನು ತೆಗಿಬೇಕು ನೀವು. ಇಷ್ಟು ಎಲಿಮೆಂಟ್ಸ್ ತೆಗಿಬೇಕು. 2, 3, 4, 5 ತೆಗೆದುಬಿಟ್ರೆ ಏನು ಉಳಿಯುತ್ತೆ ನೋಡಿ ಇಲ್ಲಿ? 1, 6 ಅದನ್ನು ಬರುತ್ತೆ. ಸೊ ದಿಸ್ ಈಸ್ ಯುವರ್ ಎಲ್ ಎಚ್ ಎಸ್. ದಿಸ್ ಇಸ್ ಯುವರ್ ಎಲ್ ಎಚ್ ಎಸ್. ಕರೆಕ್ಟ್. ಆರ್ ಎಚ್ ಎಸ್ ಅದೇ ಥರ ಇವಾಗ ಬೇಕು. ಎ ಡ್ಯಾಶ್ ಫೈಂಡ್ ಔಟ್ ಮಾಡಿ. ಎ ಡ್ಯಾಶ್ ಅಂದ್ರೇನು? ಯು ಮೈನಸ್ ಎ. ಯು ಇಂದ ಎಯನ್ನು ಸಬ್ಟ್ರ್ಯಾಕ್ಟ್ ಮಾಡಿ. ಎಯನ್ನು ತೆಗೆದುಬಿಟ್ರೆ 2, 3 ಏನಲ್ಲಿದೆ ಇದೆರಡೂ ತೆಗೆದುಬಿಟ್ರೆ ಏನು ಉಳಿಯುತ್ತೆ? 1, 4, 5, 6. ಸೊ 1, 4, 5, 6. ಬಿ ಡ್ಯಾಶ್ ಅಂದರೆ ಯು ಇಂದ ಬಿಯನ್ನು ಸಬ್ಟ್ರ್ಯಾಕ್ಟ್ ಮಾಡಬೇಕು. ಯೂನಿವರ್ಸಲ್ ಸೆಟ್ಟಿಂದ ಬಿಯನ್ನು ತೆಗಿಬೇಕು. ಇವಾಗ ಬಿ ಅಂದರೆ 3, 4, 5. 3, 4, 5 ಇಷ್ಟು ತೆಗೆದುಬಿಡಿ. ಏನು ಉಳಿಯುತ್ತೆ ಯುನಲ್ಲಿ? ಅದು ಬಿ ಡ್ಯಾಶ್ 1, 2, 6 ಉಳಿಯುತ್ತೆ. 1, 2, 6 ಉಳಿಯುತ್ತೆ. ಇವಾಗ ನಮಗೇನು ಬೇಕು ಆರ್ ಎಚ್ ಎಸ್ ಅಲ್ಲಿ? ಆರ್ ಎಚ್ ಎಸ್ ಇಸ್ ಈಕ್ವಲ್ ಟು ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್. ಎ ಡ್ಯಾಶ್ ಮತ್ತು ಬಿ ಡ್ಯಾಶಲ್ಲಿರೋ ಕಾಮನ್ ಎಲಿಮೆಂಟ್ಸ್, ಎ ಡ್ಯಾಶಲ್ಲೂ ಇರುವಂಥದ್ದು ಬಿ ಡ್ಯಾಶಲ್ಲೂ ಇರುವಂಥದ್ದು ಎಲಿಮೆಂಟ್ಸ್ ಬೇಕು. 1 ಇಲ್ಲೂ ಇದೆ, ಇಲ್ಲೂ ಇದೆ 1. 4 ಇಲ್ಲಿಲ್ಲ ಬಿಡಿ, 5 ಇಲ್ಲಿಲ್ಲ ಬಿಡಿ, 6 ಎರಡರಲ್ಲೂ ಇದೆ 1, 6. ದಿಸ್ ಇಸ್ ಎಕ್ಸ್ಪ್ರೆಷನ್ 2. ಸರಿನಾ? ದರ್ಫೋರ್ ಫ್ರಮ್ 1 and 2 ಎರಡನ್ನು ಯೂಸ್ ಮಾಡಿದರೆ ಏನಾಗುತ್ತೆ? ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಇಸ್ ಈಕ್ವಲ್ ಟು ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್. ಇಲ್ಲಿ ಯೂನಿಯನ್ ಇದ್ದರೆ ಈ ಕಡೆಗೆ ಇಂಟರ್ಸೆಕ್ಷನ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್ ಫಾರ್ 3 ಮಾರ್ಕ್ಸ್. ಇವಾಗ ಅದೇ ಡಿಮಾರ್ಗನ್ಸ್ ಲಾಗೆ ಇನ್ನೂ ಒಂದು ಕ್ವಶನ್.
ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಇಸ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್. ಸೊ ಫಸ್ಟ್ ಏನು ಮಾಡಬೇಕು, ಎ ಯೂನಿಯನ್ ಬಿ ಮಾಡಿ, ಎ ಮತ್ತು ಬಿ ಎರಡನ್ನ ಕಂಬೈನ್ ಮಾಡಿ. ಸೊ 2 ಇಲ್ಲೂ ಇದೆ ಒಂದೇ ಸಲ ಬರೀರಿ. 2 4 6 8 ಇಲ್ಲಿ 3 5 7 ಎರಡೂ ಸೆಟ್ಟನ್ನು ಜಾಯಿಂಟ್ ಮಾಡಿ ಬರೆಯೋದು. ಎರಡೆರಡು ಸಲ ಇದ್ದರೆ ಒಂದೇ ಸಲ ಬರೆಯೋದು. 2 ಎರಡು ಸಲ ಇದೆ ಒಂದೇ ಸಲ ಬರೀರಿ. 4 6 8 3 5 7. ಇವಾಗ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಬೇಕು. ಹೋಲ್ ಡ್ಯಾಶ್ ಅಂದರೆ ಕಾಂಪ್ಲಿಮೆಂಟ್ ಅಂದರೆ ಏನು, ಯೂನಿವರ್ಸಲ್ ಸೆಟ್ಟಿಂದ ಎ ಯೂನಿಯನ್ ಬಿಯನ್ನು ರಿಮೂವ್ ಮಾಡಬೇಕು. ಇವಾಗ ಯು ಇಂದ ಎ ಯೂನಿಯನ್ ಬಿ ರಿಮೂವ್ ಮಾಡಿದರೆ ಏನು ಸಿಗತ್ತೆ ಫೈಂಡ್ ಔಟ್ ಮಾಡೋಣ. 1 ಬಿಕಾಸ್ 1 ಇಲ್ಲಿಲ್ಲದೆ ಇರೋದನ್ನು ಬರಿಬೇಕು. 2 ಇದೆ 3 ಇದೆ 4 ಇದೆ 5 6 7 8 9 ಇಲ್ಲ. ಸೊ ಇಟ್ ಈಸ್ 1, 9. ಇದು ಯುವ ಎಲ್ ಎಚ್ ಎಸ್, ಇದು ಎಲ್ ಎಚ್ ಎಸ್ ಸಿಕ್ತು. ನೆಕ್ಸ್ಟ್ ಆರ್ ಎಚ್ ಎಸ್ ಕೂಡ ಹಾಗೆ ಮಾಡಬೇಕು. ಇವಾಗ ಆರ್ ಎಚ್ ಎಸ್ ಬೇಕು ಅಂತ ಆದರೆ ಫಸ್ಟು ಎ ಡ್ಯಾಶ್ ಮಾಡಿ. ಎ ಡ್ಯಾಶ್ ಅಂದರೆ ಯು ಮೈನಸ್ ಎ. ಯು ಯೂನಿವರ್ಸಲ್ ಸೆಟ್ಟಿಂದ ಎಯನ್ನು ರಿಮೂವ್ ಮಾಡಿ. 2 4 6 8 ರಿಮೂವ್ ಮಾಡಿದರೆ ಏನು ಸಿಗತ್ತೆ, ಇಲ್ಲಿ ಇದನ್ನು ಬಿಟ್ಟು ಏನು ಉಳ್ಕೊಳ್ಳುತ್ತೆ, 1 3 5 7 9. ಬಿ ಡ್ಯಾಶ್ ಅಂದರೆ ಯು ಇಂದ ಬಿಯನ್ನು ಸಬ್ಟ್ರ್ಯಾಕ್ಟ್ ಮಾಡಿ, ಬಿಯನ್ನು ತೆಗೆದುಬಿಡಿ. ಏನು ಉಳಿಯುತ್ತೆ, ಇದು ಬಿಟ್ಟು ಏನು ಉಳಿಯುತ್ತೆ, 1 2 ಇದೆ 3 ಇದೆ 4 5 ಇದೆ 6 7 ಇದೆ 8 9. ಇವಾಗ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಬೇಕು. ಎರಡರಲ್ಲೂ ಇರೋ ಕಾಮನ್ ಎಲಿಮೆಂಟ್ಸ್ ಯಾವುದು, 1 ಇದೆ ಎರಡರಲ್ಲೂ, ಆಮೇಲೆ 4 ಇಲ್ಲ 3 ಇಲ್ಲ 5 ಇಲ್ಲ 7 ಇಲ್ಲ 8 ಇಲ್ಲ 9 ಇದೆ, 1, 9. ಸೊ ಫ್ರಮ್ 1 and 2 ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಬರುತ್ತೆ. ಇದು ಆರ್ ಎಚ್ ಎಸ್. ಸೊ ಏನಾಗುತ್ತೆ, ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಈಕ್ವಲ್ ಟು ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್. ಇದು ಡಿ ಮಾರ್ಗನ್ಸ್ ಲಾ ವೆರಿಫಿಕೇಶನ್. ನೆಕ್ಸ್ಟ್ ಇನ್ನೂ ಒಂದು 2 ಮಾರ್ಕ್ಸ್ಗೆ ಅಥವಾ 3 ಮಾರ್ಕ್ಸ್ಗೆ ಕೇಳೋ ಕ್ವಶನ್ ಅಂದರೆ ವೆನ್ ಡಯಾಗ್ರಾಮ್ ಬರೆಯೋದು. ಕೊಟ್ಟಿರೋ ಆಪರೇಷನ್ಸ್ಗೆ ವೆನ್ ಡಯಾಗ್ರಾಮ್ ಬರೆಯೋದು. ಇದು ಯೂನಿಯನ್ ಆಪರೇಷನನ್ನು ಹೇಗೆ ವೆನ್ ಡಯಾಗ್ರಾಮ್ ಯೂಸ್ ಮಾಡಿಕೊಂಡು ಡಿನೋಟ್ ಮಾಡೋದು. ಫಸ್ಟ್ ಏನು ಮಾಡಬೇಕು, ಯೂನಿವರ್ಸಲ್ ಸೆಟ್ ರೆಕ್ಟ್ಯಾಂಗಲ್ ಫಾರ್ಮಲ್ಲಿ ಬರಿಬೇಕು. ಯು ಅಂತ ಬರ್ಕೋಬೇಕು. ಎ ಮತ್ತು ಬಿ ಇದೆರಡು ಡಿಫ್ರೆಂಟ್ ಸೆಟ್ಸು, ಕರೆಕ್ಟಾ. ಯೂನಿಯನ್ ಅಂದರೆ ಎರಡೂ ಜಾಯಿನ್ ಮಾಡಿ ಬರೆಯೋದು. ಸೊ ಈ ರೀಜನನ್ನು ಶೇಡ್ ಮಾಡಬೇಕು. ಶೇಡ್ ಮಾಡಿ ಆದ ನಂತರ ಅದರ ಕೆಳಗಡೆ ಏನು ಬರಿಬೇಕು, ಎ ಯೂನಿಯನ್ ಬಿ, ವೆನ್ ಡಯಾಗ್ರಾಮ್ ಫಾರ್ ಫಸ್ಟ್ ಒನ್. ಅದೇ ಥರ ಸೆಕೆಂಡ್ ಒನ್ನಿಗೆ ಎ ಮೈನಸ್ ಬಿ. ಎ ಮೈನಸ್ ಬಿ ಅಂದ್ರೇನು, ಓನ್ಲಿ ಎ ಯೂನಿವರ್ಸಲ್ ಸೆಟ್ ಬರೀರಿ. ದಿಸ್ ಇಸ್ ಎ, ದಿಸ್ ಇಸ್ ಬಿ. ಈ ಫುಲ್ ಎ ಇಂದ ಬಿ ಅನ್ನು ರಿಮೂವ್ ಮಾಡಿ. ಇಷ್ಟು ರಿಮೂವ್ ಮಾಡಿದರೆ ಏನು ಉಳಿಯುತ್ತೆ, ಈ ಪಾರ್ಟ್ ಅಷ್ಟೇ ಉಳಿಯೋದು, ಕರೆಕ್ಟಾ. ಈ ಪಾರ್ಟ್ ಉಳಿಯುತ್ತೆ, ಶೇಡ್ ಮಾಡಿ. ಆ ಪಾರ್ಟನ್ನು ಎ ಮೈನಸ್ ಬಿ ಅಥವಾ ಓನ್ಲಿ ಎ ಮಾತ್ರ ಉಳ್ಕೊಳ್ಳುತ್ತೆ. ಲಾಸ್ಟ್ ಒನ್ನು ಎ ಇಂಟರ್ಸೆಕ್ಷನ್ ಬಿ ಹೋಲ್ ಡ್ಯಾಶ್. ಸೊ ಫಸ್ಟ್ ಇಂಟರ್ಸೆಕ್ಷನ್ ಯಾವುದು ಗೊತ್ತಿರಬೇಕು, ಯೂನಿವರ್ಸಲ್ ಸೆಟ್ ಇದು. ಇಂಟರ್ಸೆಕ್ಷನ್ ಅಂದರೆ ಕಾಮನ್ ಎಲಿಮೆಂಟ್ಸ್, ಕಾಮನ್ ಇದು ರೀಜನ್. ಇಟ್ಸ್ ಕಾಂಪ್ಲಿಮೆಂಟ್ ಅಂದರೆ ಆ ಕಾಮನ್ ರೀಜನ್ ಹೊರಗಡೆ ಇರೋ ರೀಜನ್ ಈಸ್ ಇಟ್ಸ್ ಕಾಂಪ್ಲಿಮೆಂಟ್. ಸೊ ಇದನ್ನೆಲ್ಲ ಇಷ್ಟು ಶೇಡ್ ಮಾಡಬೇಕು. ಸೊ ನೀಟಾಗಿ ಶೇಡ್ ಮಾಡಿದರೆ ಯು ವಿಲ್ ಗೆಟ್ ಎ ಇಂಟರ್ಸೆಕ್ಷನ್ ಬಿ ಹೋಲ್ ಡ್ಯಾಶ್. ಸೊ ಇಷ್ಟು ರೀಜನನ್ನು ಬಿಟ್ಟು ಎಕ್ಸ್ಟ್ರಾ ಎಲ್ಲ ಔಟ್ಸೈಡ್ ದ್ಯಾಟ್ ಇರುವಂಥದ್ದು ಎಲ್ಲ ರೀಜನ್ ಶೇಡ್ ಮಾಡಿದರೆ ಎ ಇಂಟರ್ಸೆಕ್ಷನ್ ಬಿ ಹೋಲ್ ಡ್ಯಾಶ್ ಸಿಗುತ್ತೆ. ಅದೇ ಥರ ಡಿಫ್ರೆಂಟ್ ಡಯಾಗ್ರಾಮ್ಸ್ ಮಾಡ್ಬೋದು ನಿಮಗೆ ವೆನ್ ಡಯಾಗ್ರಾಮ್. ಸಿಮಿಲರ್ಲಿ ಎ ಇಂಟರ್ಸೆಕ್ಷನ್ ಬಿ ಹೋಲ್ ಡ್ಯಾಶ್ ಇಸ್ ಸೇಮ್ ಆಸ್ ಎ ಡ್ಯಾಶ್ ಯೂನಿಯನ್ ಬಿ ಡ್ಯಾಶ್ ಅಲ್ವಾ. ಎ ಇಂಟರ್ಸೆಕ್ಷನ್ ಬಿ ಹೋಲ್ ಡ್ಯಾಶ್ ಎ ಡ್ಯಾಶ್ ಯೂನಿಯನ್ ಬಿ ಡ್ಯಾಶ್, ಅದಕ್ಕೂ ಇದೇ ಡಯಾಗ್ರಾಮು. ಅದೇ ಥರ ಯು ಕ್ಯಾನ್ ಗೆಟ್ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಡಯಾಗ್ರಾಮ್ ಆಲ್ಸೋ. ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಅಂದರೆ ಯೂನಿಯನ್ ಅಂದರೆ ಎರಡು ಕಂಬೈನ್ ಮಾಡಿರೋ ರೀಜನ್. ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಅಂದರೆ ರೀಜನ್ ಔಟ್ಸೈಡ್ ಎ ಯೂನಿಯನ್ ಬಿ, ಈ ಥರ ಬರುತ್ತೆ. ಇಲ್ಲಿ ನೋಡಿ, ಎ ಯೂನಿಯನ್ ಬಿ ಇಷ್ಟು ಬಿಟ್ಟು ರೀಜನ್ ಔಟ್ಸೈಡ್. ಎ ಡ್ಯಾಶ್ ಇದ್ದು ಡಯಾಗ್ರಾಮ್ ಕೇಳಿದರೆ ಎ ಅಂದರೆ ಕೊಟ್ಟಿರೋ ಸೆಟ್, ಎ ಡ್ಯಾಶ್ ಅಂದರೆ ಅದರ ಹೊರಗಡೆ ಇರೋ ವ್ಯಾಲ್ಯೂಸ್ ಎಲ್ಲ ವಿಲ್ ಕಮ್ ಇನ್ ಎ ಡ್ಯಾಶ್. ಎಲಿಮೆಂಟ್ಸ್ ಇದರ್ ಇಟ್ ಈಸ್ ಇನ್ ಏನಲ್ಲಿಲ್ಲ ಅಂದರೆ ಎ ಡ್ಯಾಶಲ್ಲಿ ಇರಲೇಬೇಕು, ಯೂನಿವರ್ಸಲ್ ಸೆಟ್. ಈ ಥರ ಬೇರೆ ಬೇರೆ ವೆನ್ ಡಯಾಗ್ರಾಮ್ಸ್ ಡ್ರಾ ಮಾಡೋಕ್ಕೆ ಇರುತ್ತೆ. ಸೊ ಈಸಿ ಚಾಪ್ಟರ್. ಇದರಲ್ಲಿ ಮೇಯ್ನ್ ಆಗಿರುವಂಥದ್ದು ಏನು ಅಂದರೆ ಇಂಟರ್ವಲ್ಸ್ ಬರೆಯೋದು. ಈ ಸಿಂಬಲ್ ಇದೆ ಅಂತಾದರೆ ಅಥವಾ ಈ ಸಿಂಬಲ್ ಇದೆ ಅಂತಾದರೆ ಕ್ಲೋಸ್ಡ್ ಬರಿಬೇಕು. ದಟ್ ಈಸ್ ಈ ಥರ ಸ್ಕ್ವೇರ್ ಬ್ರ್ಯಾಕೆಟ್. ಜಸ್ಟ್ ಗ್ರೇಟರ್ ದ್ಯಾನ್ ಆರ್ ಲೆಸ್ ದ್ಯಾನ್ ಈ ಸಿಂಬಲ್ ಇದೆ ಅಂತಂದರೆ ಇಟ್ ಈಸ್ ಓಪನ್, ಆವಾಗ ಓಪನ್ ಬ್ರ್ಯಾಕೆಟ್ ಬರಿಬೇಕು. ಇದರ್ ದಿಸ್ ಆರ್ ದಿಸ್
ಈ ಥರ ಕ್ಲೋಸ್ಡ್ ಅಥವಾ ಓಪನ್ ಯಾವುದಂತ ಅಕಾರ್ಡಿಂಗ್ಲಿ ನೋಡಿಬಿಟ್ಟು, ಅಂದರೆ ಎಂಡ್ ಪಾಯಿಂಟ್ಸ್ ಇನ್ಕ್ಲೂಡ್ ಆಗಿದೆಯಾ ಇಲ್ವಾ ಅಂತ. ಇವಾಗ 3 to 5 ಅಂತ ಬರೀತೀರಿ. 3 to 5 ತುಂಬ ರಿಯಲ್ ನಂಬರ್ಸ್ ಇರುತ್ತೆ. 4 ಇದೆ ಮಿಡ್ಲಲ್ಲಿ ಇಂಟೀಜರ್, 3.1, 3.5 ಈ ಥರ ಇನ್ಕ್ಲೂಡ್ ಆಗಿದೆ ಅಂತಾದರೆ 3,5 ಬರಿಬೇಕು. 3 ಮತ್ತು 5 ಎಕ್ಸ್ಕ್ಲೂಡ್ ಆಗಿಲ್ಲ, ಬೇರೆ ಎಲ್ಲ ರಿಯಲ್ ನಂಬರ್ಸ್ ಇನ್ ಬಿಟ್ವೀನ್ ಇನ್ಕ್ಲೂಡ್ ಆಗಿದೆ ಅಂತಾದರೆ ಓಪನ್ ಇಂಟರ್ವಲ್ 3,5 ಬರೀಬೇಕು. ಒಂದು ಇನ್ಕ್ಲೂಡ್ ಆಗಿದೆ, ಒಂದು ಇನ್ಕ್ಲೂಡ್ ಆಗಿಲ್ಲ ಅಂದರೆ ಒಂದು ಕ್ಲೋಸ್ ಮಾಡಬೇಕು, ಇನ್ನೊಂದು ಓಪನ್ ಇಡಬೇಕು ಅಕಾರ್ಡಿಂಗ್ಲಿ ಯಾವ್ದು ಇನ್ಕ್ಲೂಡ್ ಆಗಿದೆ ಇನ್ಕ್ಲೂಡ್ ಆಗಿಲ್ಲ ಅಂತ. ಆಮೇಲೆ ಆಪರೇಷನ್ಸ್ ಯಾವುದೆಲ್ಲ ಇದೆ, ಆಪರೇಷನ್ಸ್ ಯೂನಿಯನ್ ಇದೆ, ಇಂಟರ್ಸೆಕ್ಷನ್ ಇದೆ, ಡಿಫರೆನ್ಸ್ ಇದೆ. ಸೊ ಯೂನಿಯನನ್ನು ಯು ಸಿಂಬಲಿಂದ, ಇಂಟರ್ಸೆಕ್ಷನ್ ಈ ಸಿಂಬಲ್, ಡಿಫರೆನ್ಸ್ ಅಂದರೆ ಮೈನಸ್ ಸಿಂಬಲ್. ಆಮೇಲೆ ಇನ್ನೊಂದಿರೋದು ಕಾಂಪ್ಲಿಮೆಂಟ್. ಕಾಂಪ್ಲಿಮೆಂಟ್ ಅಂದರೆ ಡ್ಯಾಶ್ ಅಥವಾ ಕಾಂಪ್ಲಿಮೆಂಟ್ ಸಿ ಅಂತ ಯೂಸ್ ಮಾಡ್ತೀವಿ. ಇದನ್ನು ಡಿಫೈನ್ ಮಾಡಬೇಕಾದ್ರೆ ಯೂನಿವರ್ಸಲ್ ಸೆಟ್ ಬೇಕೇ ಬೇಕು, ಇಲ್ಲಾಂದರೆ ಕಾಂಪ್ಲಿಮೆಂಟ್ ಡಿಫೈನ್ ಮಾಡೋಕ್ಕೆ ಆಗಲ್ಲ. ಕಾಂಪ್ಲಿಮೆಂಟ್ ಆಫ್ ಎನಿ ಸೆಟ್ ಅಂದರೆ ಆ ಸೆಟ್ಟಲ್ಲಿ ಇಲ್ಲದೇ ಇರೋವಂಥ ಎಲಮೆಂಟ್ಸ್ ಯೂನಿವರ್ಸಲ್ ಸೆಟ್ಟಲ್ಲಿ ಯಾವುದೆಲ್ಲ ಎಲಮೆಂಟ್ಸ್ ಇದೆ ಅದನ್ನು ಲಿಸ್ಟ್ ಔಟ್ ಮಾಡೋಕ್ಕೆ. ಸೊ ಇದೆಲ್ಲ ಫಸ್ಟ್ ಚಾಪ್ಟರಿಂದ ಪಾಸಿಬಲ್ ಇಂಪಾರ್ಟೆಂಟ್ ಕ್ವಶನ್ಸ್. ಅರ್ಥ ಆಯಿತು ಅಂದ್ಕೋತೀನಿ. ಪ್ರಾಕ್ಟೀಸ್ ಮಾಡಬೇಕು.